ದೇವರು ನಮಗೆ ಕೊಟ್ಟಿದ್ದು ಒಂದು ಸುಂದರವಾದ ತೋಟವನ್ನು, ಆದರೆ ನಾವು ಅವರಿಗೆ ವಾಪಸ್ ಕೊಡುತ್ತಿರುವುದು ಕೇವಲ ರಕ್ತಸಿಕ್ತ ಕಲ್ಲುಗಳನ್ನೇ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಕ್ರಿಸ್ತರು ಹೇಳುತ್ತಿರುವಂತಹ ಸಾಮತಿಯಲ್ಲಿ ದ್ರಾಕ್ಷಿ ತೋಟದ ಯಜಮಾನನು ತನ್ನ ಸ್ವಂತ ಮಗನನ್ನೇ ಕಳುಹಿಸಿದಾಗ ಆ ಗೇಣಿದಾರರು ಅವನನ್ನು ಗೌರವಿಸುವ ಬದಲು ಆತನನ್ನು ಕೊಂದು ಹಾಕುತ್ತಾರೆ. ಅಂದು ಯೇಸು ಸ್ವಾಮಿ ಈ ಮಾತನ್ನು ಫರಿಸಾಯರಿಗಾಗಿ ಹೇಳಿದರು, ಆದರೆ ಇಂದು ಇದೇ ಮಾತನ್ನು ನಮಗಾಗಿ ಹೇಳುತ್ತಿದ್ದಾರೆ. ಹೌದು, ನಾವು ಕ್ರೈಸ್ತರು ಪ್ರತಿದಿನ ಪ್ರಾರ್ಥಿಸುತ್ತೇವೆ, ಬಲಿಪೂಜೆಯಲ್ಲಿ ಭಾಗವಹಿಸುತ್ತೇವೆ. ಆದರೆ ನಿಜವಾದ ಪ್ರಶ್ನೆ ಇಲ್ಲಿದೆ: ನಾವು ದೇವರ ವಾಕ್ಯವನ್ನು ಕೇಳುತ್ತಿದ್ದೇವೆಯೋ ಅಥವಾ ಕೇವಲ ಆಲಿಸುತ್ತಿದ್ದೇವೆಯೋ? ಯೇಸು ಇಂದಿಗೂ ನಮ್ಮೊಡನೆ ಮಾತನಾಡುತ್ತಿದ್ದಾರೆ. ದೇವರ ವಾಕ್ಯದಲ್ಲಿ ನಮ್ಮ ಮನಸಾಕ್ಷಿಯ ಮೂಲಕ, ಧರ್ಮಸಭೆಯ ಮೂಲಕ, ಬಡವರ ಕೂಗಿನ ಮೂಲಕ ನಾವು ಈ ದೇವರ ವಾಕ್ಯವನ್ನು ಕೇಳಿಯೂ ನಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳದಿದ್ದರೆ ನಾವು ಸಹ ಅಂದು ಯೇಸುವನ್ನು ತಿರಸ್ಕರಿಸಿದಂತಹ ಗೇಣಿದಾರರಂತೆ, ಫರಿಸಾಯರಂತೆ ನಾವು ಆಗುತ್ತೇವೆ. ದೇವರು ನಮ್ಮಿಂದ ನಿರೀಕ್ಷಿಸುವುದು ಕೇವಲ ಭಕ್ತಿಯನ್ನಲ್ಲ, ಬದಲಾಗಿ ನಮ್ಮ ಜೀವನದ ಸತ್ಫಲಗಳನ್ನು. ಇಂದು ನಮ್ಮನ್ನು ನಾವೇ ಕೇಳಿಕೊಳ್ಳೋಣ: ನನ್ನ ಹೃದಯದಲ್ಲಿ ಪ್ರಭುವಿಗೆ ಸ್ಥಾನವಿದೆಯೇ ಅಥವಾ ಕೇವಲ ನನ್ನ ಸ್ವಾರ್ಥಕ್ಕೆ ಮಾತ್ರವೇ?